ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ರೀಡಾ ಮೆರುಗು. ಉದ್ನೂರಿನಲ್ಲಿ 46ನೇ ವರ್ಷದ ವಾಲಿಬಾಲ್ ಟೂರ್ನಮೆಂಟ್ ಯುವಕರಿಗೆ ಒಳ್ಳೆ ದಾರಿಗೆ ಕರೆದೊಯ್ಯುವ ಪ್ರಯತ್ನ. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಉದ್ನೂರು ಗ್ರಾಮದಲ್ಲಿ ಜೋಡಬಸವೇಶ್ವರ 46ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ವಾಲಿಬಾಲ್ ಟೂರ್ನಮೆಂಟ್ಗೆ ಬುಧವಾರ ನೀಲಕಂಠರಾವ್ ಪೊಲೀಸ್ ಪಾಟೀಲ್ ಚಾಲನೆ ನೀಡಿದರು. ಅದು ಒಂದೇ ತೋ ಸಾಕ್ರಿ ಕಡ್ತೀವಿ ಬಾಲ್ ಎಕಡೆ ಹೋಗಲಕ್ಕದು ಅದೊಂದೇ ತೋ ಸಾಕು ಜಾತ್ರೆಗೆ ಕ್ರೀಡಾ ಸ್ಪರ್ಧೆಗಳ ಸೊಬಗು ಸೇರಿಸಿದ್ದು ಗ್ರಾಮದಲ್ಲಿ ಕ್ರೀಡಾ ಮನೋಭಾವ ಮತ್ತು ಯುವ ಶಕ್ತಿಗೆ ಹೊಸ ಉತ್ಸಾಹ ತುಂಬಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಯೋಜಕರು ಹಾಗೂ ಗ್ರಾಮಸ್ಥರು, ನಮ್ಮ ಗ್ರಾಮವು ಸಿಟಿ ನಗರಕ್ಕೆ ಸಮೀಪವಾಗಿರುವುದರಿಂದ ಹಲವಾರು ಯುವಕರು ಕೆಟ್ಟ ಚಟಗಳ ದಾಸರಾಗುತ್ತಿರುವುದು ದುಃಖಕರ ಸಂಗತಿ. ಅದನ್ನು ತಡೆಯಲು ಇಂತಹ ಕ್ರೀಡಾ ಸ್ಪರ್ಧೆಗಳು ಅತ್ಯಂತ ಪರಿಣಾಮಕಾರಿ ಮಾರ್ಗ. ವಾಲಿಬಾಲ್ನಂತಹ ತಂಡ ಆಟಗಳು ಯುವಕರನ್ನ ಶಿಸ್ತು, ಸಹಕಾರ ಮತ್ತು ಆರೋಗ್ಯದ ದಾರಿಗೆ ತರುತ್ತವೆ ಎಂದು ಅಭಿಪ್ರಾಯಪಟ್ಟರು. ಈ ಟೂರ್ನಮೆಂಟ್ನ ಮೂಲಕ ಗ್ರಾಮದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಉತ್ತೇಜನ ದೊರಕುತ್ತಿದ್ದು, ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ತಂಡಗಳನ್ನು ಸೇರಿಸಿ ದೊಡ್ಡ ಮಟ್ಟದ ಸ್ಪರ್ಧೆ ನಡೆಸುವ ಉದ್ದೇಶವಿದೆ. ಇದರಿಂದ ಉದ್ನೂರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕ್ರೀಡಾ ಮನೋಭಾವ ಮತ್ತು ಸಮುದಾಯದ ಸಹಕಾರ ಹೆಚ್ಚುವ ನಿರೀಕ್ಷೆ ವ್ಯಕ್ತವಾಗಿದೆ. ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ವಾಲಿಬಾಲ್ ಟೂರ್ನಮೆಂಟ್ ಕೇವಲ ಕ್ರೀಡಾ ಕಾರ್ಯಕ್ರಮವಲ್ಲದೆ ಯುವಕರನ್ನ ಕೆಟ್ಟ ಚಟಗಳಿಂದ ದೂರಿಟ್ಟು ಒಳ್ಳೆಯ ದಾರಿಗೆ ತರುವ ಸಮಾಜಮುಖಿ ಪ್ರಯತ್ನವಾಗಿದ್ದು ಗ್ರಾಮದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೊರಳಿ ಬಿ ಟೀಮು, ಸಿ ಟೀಮು ಪ್ರತಾಪ್ ರಾಠೋಡ್, ಡಿ ಟೀಮು ವಿಶಾಲ್ ರಾಠೋಡ್ ಅಂದರೆ 4 ಟೀಮ್ಗಳನ್ನಾಗಿ ಇವತ್ತು ವಾಲಿಬಾಲ್ ಕ್ರೀಡೆಯನ್ನು ಇವತ್ತು ಅದು ಮೊಟ್ಟ ಮೊದಲನೇ ಬಾರಿಗೆ ಉದ್ನೂರು ಇತಿಹಾಸದಲ್ಲೇ ಇಂಥ ಕ್ರೀಡೆಯನ್ನು ಇವತ್ತು ಪ್ರಾರಂಭವಾಗಿದೆ. ಯಾಕಂದರೆ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥ ಒಂದು ಕ್ರೀಡೆಗಳು ಅಂದರೆ ಕುಸ್ತಿ, ಜಂಗಿ ಕುಸ್ತಿ ಏನದ ಅದು ಪರಂಪರೆಯಾಗಿ ನಮ್ಮ ಜೋಡಬಸವೇಶ್ವರ ಜಾತ್ರಾದಲ್ಲಿ ಒಂದು ದಿನ ಆ ಕಾರ್ಯಕ್ರಮ ಹಿಂದಿನ ಹಿಡಿದು ಇಲ್ಲಿವರೆಗೂ ಕೂಡ ಅದನ್ನು ಸಾಗ್ತಾ ಬಂದಿದೆ. ಅದಕ್ಕೆ ಇಂಥವೆಲ್ಲ ಕ್ರೀಡೆಗಳನ್ನು ಇವತ್ತು ನಾವು ಬಹಳಷ್ಟು ಕ್ರೀಡೆಗಳನ್ನು ನಮ್ಮ ಯುವಕರು ಎಲ್ಲರೂ ಇವತ್ತು ಸೇರಿ ಹಾಗೆ ಹಿರಿಯರ ಒಂದು ಬೆಂಬಲ ಅಂದರೆ ಅವರು ಪ್ರೋತ್ಸಾಹ ಕೊಟ್ಟರೆ ಇಂಥ ಎಲ್ಲ ಕ್ರೀಡೆಗಳನ್ನು ಇವತ್ತು ನಾವು ಪ್ರತಿ ವರ್ಷ ಆಡ್ಬೋದು. ಪ್ರತಿ ಒಬ್ಬರಿಗೂ ಕೂಡ ಯುವಕರಿಗೆ ಎನ್ಕರೇಜ್ ಕೊಟ್ಟರೆ ಬಹಳಷ್ಟು ನಮ್ಮ ಒಂದು ಯುವಕರು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಟೂರ್ನಮೆಂಟ್ ಈ ಸಂದರ್ಭದಲ್ಲಿ ನೀಲಕಂಠರಾವ್ ಪೊಲೀಸ್ ಪಾಟೀಲ್, ಶಿವಲಿಂಗಯ್ಯ ಮಠಪತಿ, ವಿಶ್ವನಾಥ್ ಪೊಲೀಸ್ ಪಾಟೀಲ್, ಬಲಭೀಮ್ ಬಿರಾದಾರ್, ಶರಣಬಸಪ್ಪ ಮುಲ್ಗೆ, ಮಲ್ಲಿಕಾರ್ಜುನ ಕೆಪನೂರ್, ಜೈ ಭೀಮ್ ಕೊರಳ್ಳಿ, ಶಿವರಾಜ್ ಬಿರಾದರ್, ಮಾಂತಪ್ಪ ಅಲ್ಲಪುರ್, ಶಾಂತಕುಮಾರ್ ಬಿರಾದರ್, ಶರಣು ಎಮ್ಯಾಂಟಿ, ದತ್ತಾತ್ರೇಯ ರೆಡ್ಡಿ, ಹನುಮಂತ ಚೌಹಾನ್, ಬಾಜಿರಾವ್ ಕೊರಳ್ಳಿ, ಸುಶೀಲ್ ಕೊರಳ್ಳಿ, ರಾಮಚಂದ್ರ ಬಿರಾದರ್, ಗುಂಡೇರಾಯ್ ಹಿರಿ ಪೂಜಾರಿ, ಲಕ್ಷ್ಮಣ್ ಗಂಗಾಪುರ್ ಹಾಗೂ ಎಲ್ಲ ಗ್ರಾಮದ ಹಿರಿಯರು ಮತ್ತು ಯುವಕರು ಪಾಲ್ಗೊಂಡಿದ್ರು.